ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ನಾನು ಸಹ ವಿರೋಧ ವ್ಯಕ್ತಪಡಿಸಿದ್ದೇನೆ. ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಶೂನ್ಯ ವೇಳೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪಿಸುತ್ತೇನೆ ಎಂದು ಗುಬ್ಬಿ ಶಾಸಕ ಶ್ರೀನಿವಾಸ್ ತಿಳಿಸಿದರು. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ನನ್ನ ವಿರೋಧವೂ ಸಹ ಇದ್ದು ಬೆಳಗಾವಿ ಅಧಿವೇಶನದ ಶೂನ್ಯ ವೇಳೆಯಲ್ಲಿ ಖಂಡಿತವಾಗಿ ಇದರ ಬಗ್ಗೆ ಚರ್ಚೆ ಮಾಡಲು ಸಿದ್ಧನಿದ್ದೇನೆ. ಇದಕ್ಕೂ ಮುಂಚೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೂ ಸಹ ಮಾಹಿತಿಯನ್ನ ನೀಡಿದ್ದು ಈಗ ನಡೆಯುತ್ತಿರುವಂತಹ ಹೋರಾಟಕ್ಕೆ ನಾನು ಭಾಗವಹಿಸಲು ಸಾಧ್ಯವಿಲ್ಲ. ಸರ್ಕಾರದ ಒಂದು ಭಾಗವಾಗಿದ್ದು ಎಲ್ಲಿ ಮಾತನಾಡಬೇಕೋ ಅಲ್ಲಿ ನಾನು ಖಂಡಿತ ಮಾತನಾಡುತ್ತೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದ್ರು. ನಾನು ಪ್ರಾರಂಭದಿಂದಲೂ ಕೂಡ ನಾನು ಈ ಲಿಂಕ್ ಕ್ಯಾನಲ್ಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಇದು ಆ್ಯಕ್ಚುಲಿ ಆಗಿದ್ದಂಥದ್ದು 2019ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದು ಆಗಿರ್ತಕ್ಕಂಥದ್ದು. ನಾನು ಆವಾಗ ಕ್ಯಾಬಿನೆಟ್ನಾಗಿದ್ದೆ, ಅಲ್ಲೇ ನಾನು ವಿರೋಧ ವ್ಯಕ್ತಪಡಿಸಿದ್ದೆ. ಆದರೂ ಕೂಡ ಅವರು ಮಾಡಿಬಿಟ್ಟಿದ್ರು. ಅದಾದಮೇಲೆ ನಿಮಗೆಲ್ಲ ಗೊತ್ತಿದೆ, ಅದನ್ನು ಹಣ ಡೈವರ್ಟ್ ಮಾಡಿ ವೈಡನ್ ಮಾಡೋಕ್ಕೆ ಹಾಕಿದ್ರು. ಮಾಧುಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಮೇಲೆ ವೈಡನ್ ಮಾಡಿ ನೀರು ತಗೊಂಡು ಹೋಗೋದು ಅಂತಕ್ಕಂಥದ್ದನ್ನ ಉದ್ದೇಶ ಇಟ್ಕೊಂಡು ಮಾಡಿದ್ದಂಥದ್ದು. ನಾವು ಇವತ್ತು ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು, ಏನು ಕ್ಯಾನಲ್ ಇದೆಯೋ ಅದನ್ನು ವೈಡನ್ ಮಾಡ್ಕೊಂಡು ಹೋಗಿ ನೀವು ನೀರು ತಗೊಂಡು ಹೋಗಲಿ, ಇಲ್ಲದಿದ್ರೆ ನಾವೆಲ್ಲ ಟೈಲೆಂಡ್ ಆಗಿಬಿಡ್ತೀವಿ. ನಮ್ಮದು ಅಪ್ ಟು 20ರಿಂದ 24, 25ನೇ ಡಿಸ್ಟ್ರಿಬ್ಯೂಟ್ರ್ವರೆಗೂ ನಮಗೆ ನೀರು ಹೋಗುತ್ತೆ ನಮ್ಮ ತಾಲೂಕಿಗೆ. ಅವೆಲ್ಲ ಟೈಲೆಂಡ್ ಆಗಿಬಿಡ್ತವೆ. ಆ ಒಂದು ಕಾರಣಕ್ಕೆ ನಾನು ಕೂಡ ಇವರು ವಿಧಾನಸಭೆಯಲ್ಲಿ 0 ಅವರಲ್ಲಿ ಎತ್ತೀನಿ ಅಂತ ಹೇಳಿದ್ದಾರೆ. ನಾನು ಅವರಿಗೆ ಅವ್ರ ಜೊತೆ ಸೇರಿಕೊಂಡು ನಾನು ಕೂಡ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡ್ತಕ್ಕಂಥದ್ದನ್ನ ಮಾಡ್ತೀನಿ. ಇದಕ್ಕೆ ನನ್ನ ವಿರೋಧ ಯಾವತ್ತಿನಿಂದಲೂ ಇದೆ. ನಾನು ಡಿ ಕೆ ಅವ್ರಿಗೂ ಹೇಳಿದ್ದೀನಿ, ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಮೀಟಿಂಗ್ ಕರೆದವರು ಕೂಡ ಇದನ್ನು ವಿರೋಧ ಮಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಒಂದು ಸರಿ ಎಲ್ಲ ಶಾಸಕರುಗಳು ಮೀಟಿಂಗ್ ಕರೆದರು, ಅವತ್ತು ಕೂಡ ನಾನು ವಿರೋಧ ಮಾಡಿದ್ದೀನಿ. ನಮ್ಮ ವಿರೋಧ ಈಗ ಮಾಡಲಿಕ್ಕೆ ವಿರೋಧ ಇದೆ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.